सकल चराचर ज्ञानदातुम्। ಭಕ್ತ ಕೋಟಿಯ ಕೈ ಹಿಡಿದು ಮೇಲೆತ್ತುತ್ತಿರುವ ಪುಣ್ಯ ಕ್ಷೇತ್ರಗಳು. ಭಕ್ತರ ಪಾಲಿಗೆ ಈ ಕ್ಷೇತ್ರಗಳು ಭೂಲೋಕದ ಸ್ವರ್ಗ. ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಪವಿತ್ರ ಪುಣ್ಯ ಕ್ಷೇತ್ರಗಳು. ಅಶ್ವಸನ್ನಿಧಿ ಇದು ಮಹಾಕ್ಷೇತ್ರಗಳ ಪುಣ್ಯ ದರ್ಶನ. ನಮಸ್ಕಾರ ವೀಕ್ಷಕರೇ, ಅಶ್ವಸನ್ನಿಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಮ್ಮ ದೇಶದಲ್ಲಿ ಅನೇಕ ದೇವಸ್ಥಾನಗಳಿವೆ. ಒಂದೊಂದು ದೇವಸ್ಥಾನದ ಇತಿಹಾಸ ಹಾಗೂ ಮಹಿಮೆ ಹಾಗೆಯೇ. ಅಲ್ಲಿಗೆ ಒಪ್ಪಿಸುವ ಹರಕೆಗಳು ಸಹ ಬಹಳ ವಿಭಿನ್ನವಾಗಿರುತ್ತವೆ. ಇವತ್ತು ನಾನು ನಿಮಗೆ ಪರಿಚಯಿಸುತ್ತಿರುವ ದೇವಸ್ಥಾನವೇ ನಿರಂಜನ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಹರಕೆ ಹೇಳಿಕೊಂಡ್ರೆ ನಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ ಹಾಗೂ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಬನ್ನಿ, ಹಾಗಿದ್ರೆ ನೀವು ನಿಮ್ಮ ಮನೆಯಲ್ಲೇ ಕುಳಿತು ಈ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಳ್ಬಹುದು. ಈ ಪುಟ್ಟ ಪ್ರಯತ್ನವನ್ನ ನಮ್ಮ ಅಶ್ವಸನ್ನಿಧಿ ತಂಡ ಮಾಡ್ತಾ ಇದೆ. ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ನಿರಂಜನ ಸುಬ್ರಹ್ಮಣ್ಯ. ತೆಂಗಿನಕಾಯಿ ಹರಕೆಯಿಂದ ಸಕಲ ಸಂಕಷ್ಟಗಳು ಪರಿಹಾರ. ಈ ದೇವಾಲಯಕ್ಕೆ ಇದೆ ನಾಗದೇವರ ಇತಿಹಾಸ. ನಮಗೆ ಅಚ್ಚರಿ ಮೂಡಿಸುವಂತಹ ಅನೇಕ ಘಟನೆಗಳು ಇಲ್ಲಿ ದಿನನಿತ್ಯ ನಡೆಯುತ್ತಿದೆ. ಒಂದು ಕಾಯಿಯನ್ನ ಕಟ್ಟಿ ಶ್ರದ್ಧೆಯಿಂದ ಪ್ರಾರ್ಥಿಸಿ ಹರಕೆ ಹೇಳಿಕೊಂಡು ಸಂತಾನ ಭಾಗ್ಯ ಪಡೆದವರಿದ್ದಾರೆ. ಮದುವೆಯಾಗದೇ ಇದ್ದವರಿಗೆ ಮದುವೆ ಆಗಿರುವಂತಹ ಅನೇಕ ಉದಾಹರಣೆಗಳು ಇಲ್ಲಿವೆ. ಜಮೀನಿಗೆ ಸಂಬಂಧಿಸಿದ ವಿಚಾರಗಳು, ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಆಶ್ಚರ್ಯ ಮೂಡುವ ರೀತಿಯಲ್ಲಿ ಬಗೆಹರಿಯುವುದಕ್ಕೆ ಅನೇಕ ನಿದರ್ಶನಗಳು ನಮಗೆ ಇಲ್ಲಿ ಕಾಣಸಿಗುತ್ತವೆ. ಹರಕೆ ಫಲಿಸಿದ ಅನೇಕ ಭಕ್ತರು ಮತ್ತೆ ಬಂದು ಗುರುಗಳ ಬಳಿ ತಮ್ಮ ಹರಕೆ ಈಡೇರುವುದನ್ನ ಸಂತೋಷದಿಂದ ಹಂಚಿಕೊಳ್ಳುತ್ತಿರುವುದು ದಿನನಿತ್ಯ ಕಾಣಬಹುದು. ಅದಲ್ಲದೆ ಇಲ್ಲಿರುವಂತಹ ಶ್ರೀ ರಾಜಶೇಖರ್ ಗುರುಗಳ ಇನ್ನೊಂದು ವಿಶೇಷತೆ ಏನೆಂದರೆ, ಇವರು ಬಡವರು ಶ್ರೀಮಂತರು ಅಂತ ಭೇದ ಭಾವ ಮಾಡದೆ ಕೇವಲ ಹುಟ್ಟಿದ ದಿನ ಹಾಗೂ ಹುಟ್ಟಿದ ಸಮಯದ ಆಧಾರದ ಮೇಲೆ ಹಿಂದೆ ನಡೆದಿರುವ ಹಾಗೆ ಮುಂದೆ ನಡೆಯುವ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತಾರೆ. ಈ ಸನ್ನಿಧಿಯಲ್ಲಿ ನೆಲೆಸಿರುವ ನಿರಂಜನ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರೇರಣೆಯಿಂದ ಜಾತಕ ನೋಡುವ ಕೆಲಸವನ್ನ ಸೇವೆಯ ರೂಪದಲ್ಲಿ ಮಾಡುತ್ತಾ ಬಂದಿದ್ದಾರೆ. ದೇವಸ್ಥಾನದಲ್ಲಿ 2 ವರ್ಷದಿಂದ ಅರ್ಚಕರಾಗಿದ್ದೀವಿ. ಇದು ಮೂಲತಃ ಮೈಸೂರಲ್ಲಿ ಇರುವ ಅರುಣ್ ಯೋಗಿರಾಜ್ ಅವರ ತಂದೆಯವರು ವಿಗ್ರಹ ಕೆತ್ತನೆ ಮಾಡಿರೋದು. ಅವ್ರದ್ದು ಒಂದು ಅರ್ಕೆ ಇತ್ತು, ಅವ್ರಿಗೆ ಮೊಮ್ಮಗು ಆಗಬೇಕು, ಗಂಡು ಮಗುನೇ ಆಗಬೇಕು ಅಂತ. ಅದು ಅರ್ಕೆ ಮಾಡಿಕೊಂಡು ಈ ವಿಗ್ರಹ ಕೆತ್ತನೆ ಮಾಡಿ ಆದಮೇಲೆ ಅವ್ರದ್ದು ಅರ್ಕೆ ಸಕ್ಸಸ್ ಆಗಿದೆ, ಗಂಡು ಮೊಮ್ಮಗು ಆಗಿದೆ. ಅದಾದು ಅವರು ಒಂದು 15 ದಿವಸಕ್ಕೇನೋ ಅವರು ತೀರ್ಕೊಂಡ್ರಂಥವ್ರು, ಅರುಣ್ ಯೋಗಿರಾಜ್ ಅವರ ತಂದೆ. ಅವ್ರ ಮಗ, ತಂದೆ ಮಗ ಇಬ್ಬರು ಸೇರಿ ವಿಗ್ರಹ ಕೆತ್ತನೆ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಆದಮೇಲೆ ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಮತ್ತು ಇಲ್ಲಿ ಅರ್ಕೆ ಮಾಡ್ಕೊಳ್ಳೋರು ಬರ್ತಾ ಇರ್ತಾರೆ. ಕೆಲವು ಏನಾದರೂ ವಿವಾಹ ಸಮಸ್ಯೆಗಳು ಮತ್ತು ಸಂತಾನ ಸಮಸ್ಯೆಗಳು ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಇಲ್ಲಿ ಬಂದು ತೆಂಗಿನಕಾಯಿ ಕಟ್ಟೋದ್ರ ಮುಖಾಂತರ ಅರ್ಕೆ ಮಾಡಿಕೊಂಡು ಇಲ್ಲಿ 48 ಪ್ರದಕ್ಷಿಣೆಗಳು ಹಾಕೋದ್ರೆ ಅವ್ರ ಅರ್ಕೆಗಳು ಒಂದು 5 ವಾರ ಇಲ್ಲ 9 ವಾರ ಬಂದು ಮಾಡಿದ್ರೆ ಅರ್ಕೆ ಎಲ್ಲ ಸಕ್ಸಸ್ ಆಗುತ್ತೆ. ಇದು ಹರಕೆ ಎಷ್ಟು ವಾರಗಳ ಕಾಲ ಮಾಡಬೇಕು ಗುರುಗಳೇ? 5 ವಾರ ಇಲ್ಲ 9 ವಾರ 11 ವಾರ ಅಂತ ಇದೆ. ಅಷ್ಟು ವಾರಗಳಲ್ಲಿ ಅವ್ರಿಗೆ ಇಲ್ಲಿ ರಾಜಶೇಖರ್ ಗುರೂಜಿ ಅಂತ ಅಸ್ಟ್ರಾಲಜಿ ಮತ್ತು ಜ್ಯೋತಿಷ್ಯ ಎಲ್ಲ ಹೇಳ್ತಾರೆ. ಅವರು ನೋಡಿಬಿಟ್ಟು ಹೇಳ್ತಾರೆ ಅದ್ರ ಬಗ್ಗೆ. ಅದು ಮಾಡಿ ಅವ್ರು ಅರ್ಕೆ ಮಾಡಿಕೊಂಡು ಇಲ್ಲಿ 48 ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ಬೋದು. ಇನ್ನು ಇಲ್ಲಿನ ಮುಖ್ಯ ಗುರುಗಳಾದ ರಾಜಶೇಖರ್ ಅವರಿಗೆ 20 ವರ್ಷದ ಹಿಂದೆಯೇ ಸುಬ್ರಹ್ಮಣ್ಯ ದೇವಸ್ಥಾನ ಮಾಡುವಂತಹ ಸಂಕಲ್ಪ ಇತ್ತು. ಭಗವಂತನ ಅನುಗ್ರಹದಿಂದ ಈ ಜಾಗದ ಬಗ್ಗೆ ತಿಳಿತು. ಇಲ್ಲಿ ಬಂದು ನೋಡಿದಾಗ ದೇವಸ್ಥಾನದ ಅವಶೇಷಗಳನ್ನ ಕಂಡು ಮತ್ತೆ ಜೀರ್ಣೋದ್ಧಾರ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರತಿಷ್ಠಾಪಿಸುವ ಬಗ್ಗೆ ವಿಚಾರ ಮಾಡಿ ಕೇವಲ 4 ತಿಂಗಳು 7 ದಿನಗಳ ಒಳಗಾಗಿ ಜೀರ್ಣೋದ್ಧಾರ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರತಿಷ್ಠಾಪಿಸಲಾಯಿತು. ನಮಸ್ಕಾರ, ನಾನು ರಾಘವೇಂದ್ರ ಕಾಮತ್ ಅಂತ ಮಾತಾಡ್ತಾ ಇದ್ದೇನೆ.
ನಾನಿಲ್ಲಿ ನಿರಂಜನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ಈ ದೇವಸ್ಥಾನ ಪ್ರಾರಂಭ ಆದಾಗಿಂದ ಈ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ನಂಬ್ಕೊಂಡು ಬರ್ತಿರೋ ಭಕ್ತಗಣದಲ್ಲಿ ನಾನು ಒಬ್ಬ. ಈ ದೇವಸ್ಥಾನದಲ್ಲಿ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ನಾನು ಬೇಸಿಕಲಿ ಸಿನಿಮಾ ರಂಗದಲ್ಲಿ ಸಾಹಿತಿಯಾಗಿ, ಚಿತ್ರ ಸಾಹಿತಿಯಾಗಿ ಗುರುತಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದಾಗ ಒಂದು ಸಿನಿಮಾ ಮಾಡಬೇಕು ಅಂಥೇಳಿ ಒಂದು ಹರಕೆ ಹೊತ್ಕೊಂಡಿದ್ದೆ. ಈಗ ಒಂದು 6 ತಿಂಗಳಿಂದ 1 ವರ್ಷದಲ್ಲಿ ನಾನು ಒಂದು ಸಿನಿಮಾ ಪ್ರಾರಂಭ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ. ಈಗ ಹೆಚ್ಚು ಕಡಿಮೆ ಇಲ್ಲಿ ಹರಕೆ ಮಾಡ್ಕೊಂಡಂಗೆ ಸುಬ್ರಹ್ಮಣ್ಯ ಸ್ವಾಮಿ ದಯದಿಂದ ನನಗೆ ಸಿನಿಮಾ ಪ್ರಾರಂಭ ಮಾಡೋದು ಅಲ್ಲದೆ ಈಗ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಸಿನಿಮಾ ಕುಂಬಳಕಾಯಿ ಆಗೋವರೆಗೂ ನಾವು ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಸುಬ್ರಹ್ಮಣ್ಯ ಸ್ವಾಮಿ ದಯೆಯಿಂದ ಈ ದೇವಸ್ಥಾನಕ್ಕೆ ನಾವು ನಮ್ಮ ಮನೆಯವರು ಎಲ್ಲ ನಡ್ಕೊಳ್ತಾರದಿಂದ ನನಗೆ ಗೊತ್ತಿರೋ ಹಾಗೆ ನನ್ನ ಸ್ನೇಹಿತರನ್ನೆಲ್ಲನೂ ಇಲ್ಲಿ ಪರಿಚಯ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಅವ್ರು ಅಂದ್ಕೊಂಡಿರೋ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ಮತ್ತು ನನ್ನ ಕೆಲಸ ತುಂಬ ವೇಗವಾಗಿ ನಡೀತಾ ಇರೋದ್ರಿಂದ ನಾನು ಈ ದೇವಸ್ಥಾನನ ನಂಬಿಕೊಂಡು ನನ್ನ ಎಲ್ಲ ಪ್ರತಿಯೊಂದು ಕಾರ್ಯಗಳನ್ನು ಇಲ್ಲೇ ಬಂದು ಇಲ್ಲಿ ವಿಚಾರಿಸಿ ಇಲ್ಲಿ ದೇವರ ಹತ್ರ ಒಂದು ಪ್ರಸಾದ ತೊಗೊಂಡಾಗಲಿ ಇಲ್ಲ ದೇವ್ರದ್ದು ಆಶೀರ್ವಾದ ತೊಗೊಂಡಾಗಲಿ ಮುಂದುವರಿಸ್ತಾ ಇದ್ದೀನಿ. ನಾನು ಕಂಡ ಹಾಗೆ ಇಲ್ಲಿ ಯಾರು ಏನು ಕೋರಿಕೆ ಮಾಡ್ಕೊಳ್ತಾರೆ ಇಲ್ಲ ಹರಕೆ ಕಟ್ಕೊಳ್ತಾರೆ ಅದಷ್ಟು ತೀರಿರುವಂಥ ಒಂದಷ್ಟು ಜನ ಸ್ನೇಹಿತರನ್ನು ಮತ್ತು ಅಷ್ಟು ಜನ ಈ ಊರಿನವ್ರನ್ನೆಲ್ಲ ನಾನು ಮಾತಾಡ್ಸಿದ್ದೀನಿ. ಗೊತ್ತಿದೆ, ಇಲ್ಲಿ ಬಂದಾಗೆಲ್ಲ ಭೇಟಿ ಆಗ್ತಾ ಇರ್ತೀವಿ, ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾರಿಗಾದರೂ ಮನಃಶಾಂತಿ ಅನ್ನೋದೇನಾದರೂ ಬೇಕು ಅಂದರೆ ಯಾರಾದರೂ ಯಾವಾಗಾದರೂ ಅವ್ರಿಗೆ ಸಮಯ ಸಿಕ್ತು ಅಂದಾಗ ಬಂದು ಇಲ್ಲೊಂದು 15 ನಿಮಿಷ ಕಳೆದು ಕೂತು ಹೋದರೂ ಸಾಕು, ಅವರು ಅಂದ್ಕೊಂಡಿರೋ ಅಷ್ಟು ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋದಕ್ಕೆ ನಾನೊಬ್ಬ ಸಾಕ್ಷಿ. ಒಂದು ಚಿಕ್ಕ ಮನೆ ಕಟ್ಟಬೇಕಾದ್ರೆ 7-8 ತಿಂಗಳು ಸಮಯ ಬೇಕಾಗತ್ತೆ. ಅಥವಾ ಒಂದು ದೇವಸ್ಥಾನದ ಮೂರ್ತಿ ಕೆತ್ತನೆಗೆ 1 ವರ್ಷ ತಗೊಳ್ಳುತ್ತೆ. ಅಂಥದ್ರಲ್ಲಿ ಕೇವಲ 4 ತಿಂಗಳು 7 ದಿನಗಳ ಒಳಗಾಗಿ ದೇವಸ್ಥಾನದ ಜೀರ್ಣೋದ್ಧರವಾಗಿರುವುದು ದೇವರ ಅನುಗ್ರಹದಿಂದ ಎನ್ನುತ್ತಾರೆ. ಅದಲ್ಲದೆ ಯಾರು ಗುರುತು ಪರಿಚಯ ಇಲ್ಲದವರು, ಬೇರೆ ಊರಿನವರು ಆಶ್ಚರ್ಯಕರ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆ ಮಾಡಿರುವುದು ನಿಜವಾಗಿಯೂ ಪವಾಡ ಎಂಬುದು ಗುರುಗಳ ಅನಿಸಿಕೆ. ದೇವರ ಪ್ರತಿಷ್ಠಾಪನೆಯಾದ 1 ವಾರದ ನಂತರ ಭಕ್ತರೊಬ್ಬರು ಬಂದು ತಮ್ಮ ಹರಕೆ ಈಡೇರಿಸುವುದರ ಬಗ್ಗೆ ತಿಳಿಸಿದಾಗ ಸುಬ್ರಹ್ಮಣ್ಯ ದೇವರು ಹರಕೆಯ ಭಕ್ತರ ಕಷ್ಟ ಪರಿಹಾರ ಮಾಡುವ ವಿಚಾರ ಬೆಳಕಿಗೆ ಬಂದಿತ್ತಂತೆ. ಈ ಬಗ್ಗೆ ವಿಚಾರ ಮಾಡಿ ಭಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಕಾಯಿಯನ್ನು ಹರಕೆ ರೂಪದಲ್ಲಿ ಕಟ್ಟುವುದನ್ನು ಪ್ರಾರಂಭಿಸಲಾಯಿತು. ಸುಮಾರು 5 ತಲೆಮಾರಿನಿಂದ ನಾಗನ ಪೂಜೆ ನಡೆಯುತ್ತಿದ್ದ ಈ ಪುಣ್ಯ ಭೂಮಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿದೆ. ಆ ಪೂಜೆಯ ಪುಣ್ಯದ ಫಲವಾಗಿ ಇಂದು ಇಲ್ಲಿಗೆ ಚಮತ್ಕಾರಗಳು ನಡೆಯುತ್ತಿದೆ ಎನ್ನಲಾಗ್ತಿದೆ. ದೇವರ ಸೇವೆ ಮಾತ್ರವಲ್ಲದೆ ಜನಸೇವೆ ಮಾಡುವ ಉದ್ದೇಶದಿಂದ ಇವರು ಮಧುಮೇಹ, BP, ಕಿಡ್ನಿ ಸಮಸ್ಯೆ ಸೇರಿದಂತೆ ನಾನಾ ಕಾಯಿಲೆಗಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಆಯುರ್ವೇದಿಕ ಔಷಧಿಗಳನ್ನ ಕೊಡುತ್ತಾರಲ್ಲದೆ 100% ಫಲಿತಾಂಶವನ್ನ ಪಡೆದಿರುತ್ತಾರೆ. ಇಲ್ಲಿ ಈ ಸ್ವಾಮಿ ಹರಕೆ ಅನ್ನೋ ವಿಚಾರ ಎಲ್ಲಿಂದ ಮೂಲ ಅಂತ ಹುಡುಕ್ತಾ ನಾವು ಹೋದರೆ, ಈ ಸ್ವಾಮಿ ಪ್ರತಿಷ್ಠಾಪನೆ ಆಗೋ ಮುಂಚೆ ವಿಗ್ರಹ ಕೆತ್ತನೆಗೆ ನಾವು ಮೈಸೂರಿನಲ್ಲಿರುವಂತಹ ಇವತ್ತಿನ ದಿನಕ್ಕೆ ಹೆಸರುವಾಸಿಯಾಗಿರುವಂಥ ಅರುಣ್ ಯೋಗಿರಾಜ್ ಅಂತ ಏನಿದ್ದಾರೆ, ಅವ್ರ ತಂದೆಯವ್ರನ್ನ ಭೇಟಿಯಾದಾಗ ಅವರೇ ಬರೆದಿಟ್ಟಂತಹ ಈ ರೂಪದ ಒಂದು ವಿಗ್ರಹನ ನಾನು ಕೆತ್ತನೆ ಮಾಡಿಕೊಡ್ತೀನಿ, ನನ್ನ ಒಂದು ಹರಕೆ ಇದೆ ಅಂತೇಳಿ ಅವ್ರು ಹರಕೆ ಮಾಡಿ ವಿಗ್ರಹ ಮಾಡಿಕೊಡ್ತಾರೆ. ನಮ್ಮ ಹತ್ರ ಭಾಳ ಸಣ್ಣ ಅದರ ಸಂಭಾವನೆಯನ್ನು ತಗೊಂಡು ಬಾಕಿ ವಿಚಾರ ನನ್ನ ಹರಕೆ ಇದೆ ಅಂತೇಳಿ ಅವ್ರ ಕೈಯಿಂದ ಮಾಡಿಕೊಟ್ಟು ನಾವಿಲ್ಲಿ ತೊಗೊಂಡು ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ 15 ದಿವಸ ಅವ್ರ ಕೆತ್ತನೆ ಪೂರ್ಣ ಮಾಡಿದ 15 ದಿನದ ನಂತರ ಅವ್ರು ತೀರೋಗ್ತಾರೆ. ಅವ್ರ ಹರಕೆ ಬಂದು ಅವರಿಗೆ ಗಂಡು ಮೊಮ್ಮಗು ಆಗಬೇಕಂತ ಅವ್ರ ಹರಕೆ ಇರುತ್ತೆ. ಅವರು ತೀರೋದ ನಂತರ 10 ತಿಂಗಳಲ್ಲಿ ಅವ್ರ ಮನೆಯಲ್ಲಿ ಆ ಗಂಡು ಮೊಮ್ಮಗನ ಭಗವಂತ ಈ ನಮ್ಮ ಸುಬ್ರಹ್ಮಣ್ಯನ ಅನುಗ್ರಹದಲ್ಲಿ ಅವ್ರಿಗೆ ಗಂಡು ಮೊಮ್ಮಗು ಅಂದರೆ ಮೊದಲನೇ ಹರಕೆ ಈ ವಿಗ್ರಹ ಕೆತ್ತನೆ ಮಾಡಿದವರಿಂದ ಪ್ರಾರಂಭ ಆಗಿದೆ. ಬಂದವರು ಏನೇ ಹರಕೆ ಮಾಡಿದ್ರೂ ಇಲ್ಲಿ ಪೂರ್ಣ ಆಗ್ತಾ ಇರೋದ್ರಿಂದ ನಾವು ಇಲ್ಲಿ ಹರಕೆಯ ಒಂದು ಮೂಲನೇ ಇಟ್ಕೊಂಡು ಬಂದವ್ರಿಗೆ ಆ ಮಾರ್ಗದರ್ಶನವನ್ನು ಹೇಳ್ತಾ ಬಂದಿದ್ದೀವಿ. ಈ ದೇವಸ್ಥಾನವೂ ಕೂಡ 4 ತಿಂಗಳು 7 ದಿವಸದಲ್ಲಿ ಕಂಪ್ಲೀಟ್ ಆಗಿದೆ.
ಈ ದೇವಸ್ಥಾನದಲ್ಲಿರುವ ಸುಬ್ರಹ್ಮಣ್ಯ ಮೂರ್ತಿಯ ಇನ್ನೊಂದು ವಿಶೇಷತೆ ಏನಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಹೆಜ್ಜೆ ಮುಂದೆ ಇಟ್ಟಂತೆ ಕೆತ್ತಲಾಗಿದೆ. ಇದರ ಅರ್ಥ ಏನಂದ್ರೆ ಭಕ್ತರ ಕಷ್ಟ ಏನೇ ಇದ್ರೂ ನಾನು ನಿಮ್ಮ ಜೊತೆ ಇದ್ದೇನೆ, ನಿಮ್ಮ ಜೊತೆ ನಡೆಯುತ್ತೇನೆ ಎಂಬುದಾಗಿ ಇಲ್ಲಿನ ಗುರುಗಳಾದ ಶ್ರೀ ರಾಜಶೇಖರ್ ಅವರು ಹೇಳಿದ್ದಾರೆ. ಹಾಗೆಯೇ ಅಯೋಧ್ಯೆಯಲ್ಲಿರುವ ರಾಮನ ಮೂರ್ತಿಯನ್ನು ಕೆತ್ತಿರುವ ಅರುಣ್ ಯೋಗಿರಾಜ್ ಅವರ ತಂದೆ ಕೆತ್ತಿರುವ ವಿಗ್ರಹ ಇದಾಗಿದೆ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶ ಶಾರದಾ ಗುರುಗ್ರಹಭ್ಯೋ ನಮಃ. ಓಂ ಶ್ರೀ ಭುವನೇಶ್ವರಿ ದೇವಿಯೈ ನಮಃ. ವಾಗೀಶ್ವರಿ ವಾಗ್ದೇವಿ ವಾಗೀಶ್ವರಿ ಮಮ ವಾಕ್ಯಂ ಸಿದ್ಧಿಂ ಕುರು ಕುರು ಸ್ವಾಹ. ನನ್ನ ಹೆಸರು ಬಂದು ವೇದರ್ಶ ವಿದ್ವಾನ್ ಬಸವರಾಜ ಶಾಸ್ತ್ರಿಗಳಂತ. ನಾನು ರಾಮನಗರದವರು. ಈ ಕ್ಷೇತ್ರಕ್ಕೆ ಕ್ಷೇತ್ರ ಇಲ್ಲಿ ಉದ್ಭವ ಆದಾಗಿಂದ ಕ್ಷೇತ್ರದಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮಠವನ್ನು ಇಲ್ಲಿ ಮಾಡಬೇಕು ಅನ್ನತಕ್ಕಂಥ ಗುರುಗಳ ಆಶಯದಂತೆ ಮೊದಲಿನಿಂದನೂ ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ, ಯಾವ ರೀತಿ ಅಂತಂದರೆ ಭೂಮಿ ಪೂಜೆಯಿಂದ ಹಿಡಿದು ಎಲ್ಲ ಇದರೊಳಗೂ ಕೂಡ ನಾವು ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಏನು ರಾಜಶೇಖರ್ ಗುರೂಜಿಯವರು ಅವ್ರಿಗೆ ಒಂದು ಟೈಮಿಂಗ್ಸು ಡೇಟ್ ಆಫ್ ಬರ್ತ್ ಕೊಟ್ಟರೆ ಸಾಕು, ಅವ್ರ ಇಡೀ ಜೀವನದ ಒಂದು ಇದನ್ನು ಅವ್ರಿಗೆ ಅವ್ರು ಆಗಿರೋದು, ಹಿಂದೆ ಆಗಿರೋದು, ಮುಂದೆ ಆಗತಕ್ಕಂಥದ್ದು ವಿಚಾರಗಳನ್ನ ಸವಿಸ್ತಾರವಾಗಿ ತಿಳಿಸ್ತಕ್ಕಂಥ ಒಂದು ಅಪ್ರತಿಮ ವಿದ್ಯೆ ಅವರಲ್ಲಿದೆ. ಅದು ಬಂದು ಭಗವಂತನ ಒಂದು ಗಿಫ್ಟ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಇವಾಗ ನೋಡಿ, ನಾನು ಸತತವಾಗಿ ವೇದಾಭ್ಯಾಸ ಮಾಡಿ ಜ್ಯೋತಿಷ್ಯ ಕಲಿತು ಇದು ಮಾಡಿರತಕ್ಕಂಥದ್ದು. ಅವರ ವಿಶೇಷತೆ ಏನಂತಂದರೆ ಭಗವಂತನ ಸ್ವಯಂ ಪ್ರೇರಿತವಾಗಿ ವಂಶ ಪಾರಂಪರ್ಯವಾಗಿ ಆದರೂ ಕೂಡ ಅವ್ರಿಗೆ ಒಂದು ಭಗವಂತನ ಪ್ರೇರಣೆ ಆ ರೀತಿಯಾಗಿ ಅವರ ಒಂದು ಭಕ್ತರನ್ನು ಸದಾ ಎಲ್ರಿಗೂ ಬರತಕ್ಕಂಥ ಭಕ್ತಾದಿಗಳಿಗೆ ಆಶೀರ್ವದಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ, ಹಾಗೆ ಭಗವಂತನೂ ಕೂಡ ಅವ್ರಿಗೆ ಇದು ಮಾಡ್ತಾ ಇದ್ದಾನೆ. ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಬನ್ನಿ ಆ ಭಗವಂತನ ಸನ್ನಿಧಿಯಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಏನೋ ಒಂದು ತೊಂದರೆಗಳಿದೆ ಅದಕ್ಕೆ ಹರಕೆಯನ್ನು ಮಾಡ್ಕೊಳ್ಳಿ. ಯಾವುದೇ ಥರದ ಒಂದು ಸೇವೆಗಳು ಅದು ಇದು ಅಂತ ಏನೂ ಹೇಳಲ್ಲ. ಬಂದು ನೀವು ಬರೀ ಹರಕೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ಹರಕೆ ಮಾಡಿ ಹೋದರೆ ಸಾಕು, ಭಗವಂತ ನಿಮಗೆ ಕೈ ಹಿಡಿತಾನೆ ಮತ್ತು ಒಳ್ಳೆಯದಾಗ್ತಾಯಿದೆ. ಹಾಗಾಗಿ ಎಲ್ಲರೂ ಕೂಡ ಬನ್ನಿ, ಹೆಚ್ಚಿನದಾಗಿ ಎಲ್ಲರೂ ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಆಗಲಿ ಅಂತ ಕೇಳ್ಕೊಳ್ತಾ, ನನಗೂ ಕೂಡ ತುಂಬ ಒಳ್ಳೆಯದಾಗಿದೆ. ಧನ್ಯವಾದಗಳು. ತಮ್ಮ ಹರಕೆ ನೆರವೇರಿದ್ದಕ್ಕಾಗಿ ಚಲನಚಿತ್ರ ನಟರಾದ ರಂಗಾಯಣ ರಘು ಹಾಗೂ ಶೋಭರಾಜ್ ಅವರು ಗಣೇಶನ ಮೂರ್ತಿಯನ್ನ ಒಪ್ಪಿಸಿರುತ್ತಾರೆ. ಈಗಾಗಲೇ ನಾಗನಕಲ್ಲುಗಳು, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ವಿಘ್ನೇಶ್ವರ ದೇವರ ಮೂರ್ತಿಯನ್ನ ಈಗಾಗಲೇ ಪ್ರತಿಷ್ಠಾಪಿಸಲಾಗಿದೆ. ಮುಂದೆ ನವಗ್ರಹ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಯೋಜನೆ ಇದೆ. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಶಂಕರಯ್ಯ. ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಸೊ ಈ ದೇವಸ್ಥಾನಕ್ಕೆ ನೀವು ಯಾವಾಗಿಂದ ಬರ್ತಾ ಇದ್ದೀರಾ? ಸರ್ ನಾವು ಇಲ್ಲಿ ಗ್ರಾಮ ಚಿಕ್ಕರಿಪಳಿದರೆ ನಾವೇ ಓನಾಗಿ ಇಲ್ಲೇ ಇರೋದು. ಇದು ದೇವಸ್ಥಾನ ಮಾಡಬೇಕು ಅಂತ ಯಾರೋ ಇತಿಹಾಸದಲ್ಲಿ ಹೇಳಿದರು. ಹಿಂದಿನ ಆಲೆ 2 ತಲೆಮಾರು ಹಿಂದೆ ಮುಂದೆ ಹೇಳಿದರು. ಆ ಥರದಲ್ಲಿ ಮಾಡಿದರು. ದೇವಸ್ಥಾನ ಮಾಡಿದ್ರು. ಸುಮಾರು 40ರಿಂದ ಒಂದು 60 ಮೇಲ್ಪಟ್ಟು ಮದುವೆ ಆಗಿದೆ. ಸೊ ನಿಮಗೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಯಾವ ಥರ ಒಂದು ಒಳ್ಳೇದಾಯಿತು? ಒಳ್ಳೇದಾಗಿದೆ ಸರ್. ಯಾವ ಥರ? ಒಳ್ಳೇದಾಗಿದೆ. ನಾವು ಅಂದ್ಕೊಂಡಂಗೆ ದೇವರು ಒಳ್ಳೇದು ಮಾಡಿದ್ದಾನೆ. ಆಗಿದೆ ಸರ್. ಆಮೇಲೆ ನಾವು ಗುರ್ತು ಪರಿಚಯಿಸಿರೋರಿಗೆ ಎಲ್ಲರಿಗೂ ಹೇಳಿ ಈ ಥರ ಬನ್ನಿ ಅಂತ ಇಲ್ಲಿ ಕರೆದಿದ್ವಿ. ಬಂದು ಎಲ್ಲ ತೆಂಗಿನಕಾಯಿ ಕಟ್ಟಿದ್ದಾರೆ. ಒಂದು ಒಳ್ಳೇದಾಗಿದೆ. ಇಲ್ಲಿ ನಾಗರು ಮಾಡ್ತಾಯಿದ್ದೋ ಹಿಂದೆ. ಅದು ನಾಗರು ದೇವಸ್ಥಾನ ಇಲ್ಲಿ ಮಾಡಬೇಕು ಅಂತ ಯಾರು ಹೇಳಿದರು ಅದು ಇತಿಹಾಸದಲ್ಲಿ. ಅದನ್ನು ಇವತ್ತು ಇಲ್ಲೇ ನಾಗರು ದೇವಸ್ಥಾನ ಪೂಜೆ ನಡೀತಾ ಐತೆ. ಒಂದು ತುಂಬ ಕಷ್ಟದಲ್ಲಿರೋರಿಗೆ ಇಲ್ಲಿಗೆ ಬನ್ನಿ ಅಂತ ಏನಕ್ಕೆ ನೀವು ಸಜೆಸ್ಟ್ ಮಾಡ್ತಾರೆ ಸರ್? ದೇವರು ಒಂದು ಒಳ್ಳೇದು ಮಾಡಿದ್ದಾರೆ ಅಂತ. ಸೊ ನಿಮ್ಗೆ ಒಳ್ಳೇದಾಗಿದೆ, ಇಲ್ಲಿ ಬಂದರೆ ಹೌದು ಸರ್.
ನೋಡಿದ್ರಲ್ಲ ವೀಕ್ಷಕರೇ, ಇದು ಅಶ್ವ ಸನ್ನಿಧಿಯ ವಿಶೇಷ ಕಾರ್ಯಕ್ರಮ. ಈ ದೇವಸ್ಥಾನದ ಮಹಿಮೆ ಹಾಗೂ ಇಲ್ಲಿ ನಡೆಯುತ್ತಿರುವ ಪವಾಡಗಳ ಬಗ್ಗೆ ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ದುಡ್ಡು ಅಥವಾ ಇನ್ಯಾವುದೋ ಉದ್ದೇಶವಿಲ್ಲದೆ ಕೇವಲ ಸೇವೆಯ ಮನೋಭಾವದಿಂದ ಕೂಡಿರುವ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿರಂಜನ ಸುಬ್ರಹ್ಮಣ್ಯ ದೇವರ ಕೃಪೆ ನಿಮ್ಮ ಮೇಲಿರಲಿ ಎಂದು ಅಶ್ವವೇಗ ಆಶಿಸುತ್ತದೆ. ಇದು ಈ ಹೊತ್ತಿನ ಅಶ್ವ ಸನ್ನಿಧಿ. ನಿರಂತರವಾಗಿ ನೋಡ್ತಾ ಇರಿ ಅಶ್ವವೇಗ. सकल चराचर ज्ञानदाता